ಈಗ ನಮ್ಮ ಅತ್ತೆಗೆ ಬುದ್ಧಿ ಕಲ್ಸಕ್ಕೆ ಒಳ್ಳೆ ಟೈಮು. ಈಗ ನಾನು ಶುರು ಮಾಡ್ತೀನಿ ನೋಡು, ನನ್ನ ವರ್ಷೇನ ನನ್ನ ಕತೆನ. ಅತ್ತೆ ಮನೆಗೆ ಬಂದು ಪಾಪ ಚೆನ್ನಾಗಿ ಕತ್ಕೊಂಡು ಹೋಗ್ಬಿಟ್ಟಿದ್ದೀರಲ್ವಾ, ಅದು ಡ್ಯೂಪ್ಲಿಕೇಟ್ ಒಡವೆನ ಕತ್ಕೊಂಡು ಹೋಗಿದ್ದೀರಲ್ವಾ. ಇವಾಗ ನೋಡ್ರಿ ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಕಳೆದು ಹೋಗ್ಬಿಡ್ಬೇಕು ಅತ್ತೆ ನೀನೇನೆ. ಈಗ ಮೊದಲು ನಾನು ಏನು ಮಾಡಬೇಕು, ಒಡವೆ ಕಳೆದೋಗವೆ ಅಂತ ಹೇಳ್ಬಿಟ್ಟು ಊರ ಜನಕ್ಕೆಲ್ಲ ಗೊತ್ತಾಗಂಗೆ ಮಾಡಬೇಕು. ಫಸ್ಟು ಬಾಯ್ ಬಡ್ಕೋಬೇಕು, ಅಯ್ಯೋ ಒಡವೆ ಹೋಯ್ತು ಒಡವೆ ಹೋಯ್ತು ಒಡವೆ ಹೋಯ್ತು ಅಂತ ಫಸ್ಟ್ ನಾನು ಬಾಯ್ ಬಡ್ಕೊಳ್ಳೋದನ್ನು ಕಲ್ತ್ಕೋಬೇಕು ಅಲ್ವಾ. ಫಿಕ್ಸ್, ಇದಂತೂ ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಫಸ್ಟು ನನ್ನ ಗಂಡಂಗೂ ಹೇಳ್ಬಿಡ್ಬೇಕು ಎಲ್ಲ ವಿಷಯನೂ. ಅತ್ತೆ ಕತ್ತೆ ಐತೆ ನಿಂಗೆ ಚೆನ್ನಾಗೈತೆ, ಕಲಿಸ್ತೀನಿ ಬುದ್ಧಿನ. ಡೂಪ್ಲಿಕೇಟ್ ಒಡವೆ ಇಟ್ಕೊಂಡು ಇನ್ನೂ ಗೊತ್ತಾಗಿಲ್ವ ನಮ್ಮ ಅತ್ತೆಗೆ ಅದು ಡೂಪ್ಲಿಕೇಟ್ ಒಡವೆ ಅಂತ. ಅಮ್ಮ ಹಂಗೋಕೆ ಎಲ್ಲಿ ಗೊತ್ತಾಯ್ತದೆ, ಮಾರಕ್ಕೆ ಹೋಯ್ತಾಳಲ್ಲ ಆವಾಗ ಏನೇ ಗೊತ್ತಾಗೋದು, ಅಲ್ಲಿ ಗಂಟೆ ಎಲ್ಲಿ ಗೊತ್ತಾಯ್ತದೆ ನಮ್ಮ ಅತ್ತೆಗೆ, ಗೊತ್ತಾಗಕ್ಕಿಲ್ಲ ಬಿಡು. ಮಾಡ್ತೀನಿ ಇವಾಗ. ರೀ 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 ಹೇಳಮ್ಮಿ. ಆಗ್ಲೇ ನಿಮ್ಮಮ್ಮ ಬಂದ್ಬಿಟ್ಟು ನಮ್ಮ ಮನೆ ಕತ್ಕೊಂಡು ಹೋಗೈತಲ್ಲ, ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು? ಎಷ್ಟು ಚೀಪ್ ಅನ್ನಿಸ್ಬಿಡ್ತು ನನಗಂತೂ. ಇಂಥ ಕೆಲಸನೂ ಮಾಡ್ತದ ನಮ್ಮಮ್ಮ. ಎಂಥ ಚೀಪ್ ಅನ್ನಿಸ್ಬಿಡ್ತು ಅಂದರೆ ದೇವರಣಿಗೂ ನನಗೆ ಹೇಳಂಗಿಲ್ಲ ಬಿಡಂಗಿಲ್ಲ ನನಗಂತೂ. ಬಿಟ್ಟಾಕು, ಇನ್ನೇನು ಮಾಡೋಕ್ಕಾಯ್ತದೆ. ಎಷ್ಟು ಚೀಪಾಗಿ ಆಡ್ತದೆ ಅಂದರೆ ನಮ್ಮಮ್ಮ. ಅಯ್ಯೋ ಇಂಥ ಕೆಲಸ ಮಾಡ್ತದೆ ಅಂತ ಅನ್ಕೊಂಡಿಲ್ಲ. ಇನ್ನೇನಾರ ಬಂಗಾರದ ಒಡವೆಗಳೆಲ್ಲ ಇದ್ಬಿಟ್ಟು ಕತ್ಕೊಂಡು ಹೋಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು. ಅಲ್ಲ ನೀನು ಊರಿಗೆ ಹೋಗ್ಬಿಟ್ಟಲ್ಲ, ನಿಜವಾಗ್ಲೂ ಒಡವೆನ ಇಕ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು ಹೇಳಿ ನಾನು. ರೀ ನಾನು ಬೇಕಂತಾನೆ ಹೋಗಿದ್ದು ನಿಮ್ಮ ಅಮ್ಮಂಗೆ ಬುದ್ಧಿ ಕಲ್ಸಕ್ಕೆ. ಸರಿಯಾದ ಟೈಮ್ ಇವಾಗ ನೋಡಿ, ಬುದ್ಧಿ ಕಲ್ಸನ, ಸರಿಯಾಗಿ ಬುದ್ಧಿ ಕಲ್ಸನ ನಿಮ್ಮ ಅಮ್ಮಂಗೆ. ನೋಡಿ ಇವಾಗ ನಾನು ಒಡವೆ ಕಳೆದೋಗೈತೆ ಅಂತ ಸ್ಟಾರ್ಟ್ ಮಾಡ್ತೀನಿ. ನೀವು ಅಷ್ಟೇ ಏನು ಮಾತಾಡಕ್ಕೆ ಹೋಗ್ಬೇಡಿ. ಹೌದು ಒಡವೆ ಕಳೆದೋಗೈತೆ ಅನ್ನಂಗೆ ಏನೇ ನಾಟಕ ಮಾಡ್ಬೇಕು ನೀವು. ಅಲ್ವೇ ಇದೆಲ್ಲ ಯಾಕೆ ಅಂತ, ಒಡವೆ ಎಲ್ಲ ಹೂವಲ್ಲ. ಇಲ್ಲ 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 ಇಲ್ಲ, ನಾನು ಮಾಡಿರೋ ಪ್ಲಾನ್ ಪ್ರಕಾರ ಅದು ಹಂಗಿರಬಾರ್ದು. ನೋಡಿ ನಾನು ಹೇಳ್ದಷ್ಟು ಮಾತ್ರ ನೀಯ ಮಾಡಿ. ಈಗ ನಾನು ಈಚೆ ಕಡೆಗೆ ಹೋಗ್ಬಿಟ್ಟು ಬಾಯ್ ಬಿಡ್ಕಂತೀನಿ, ಅಯ್ಯೋ ದೇವ್ರ ಒಡವೆ ಎಲ್ಲ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು. ನೀವು ಅದ್ರ ತಕ್ಕನಂಗೆ ನೀಯ ಎಲ್ಲಿ ಇಕ್ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು, ಹಂಗೆ ಹಿಂಗೆ ಅಂತ ನನ್ನ ಮೇಲೆ ನೀನು ರೈಸ್ ಆಗಿ ನೀವು, ಸರಿನಾ? ಎಲ್ಲ ಬೇಕಾಗವ್ರಿ, ಸುಮ್ಮನೆ ನೀ ತಲೆನೋವು. ನಿಮ್ಮ ಅಮ್ಮಂಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಇದೆಲ್ಲ ನಾವು ಆ್ಯಕ್ಟಿಂಗ್ ಮಾಡಲೇಬೇಕು ರೀ. ಮಾಡಲಿಲ್ಲ ಅಂತಂದರೆ ನೋಡಿ ವಿಹಾನು ಸ್ಕೂಲ್ಗೆ ಹೋಗೋನೆ, ಅವ್ನು ಬರೋ ಅಷ್ಟೊತ್ತಿಗೆ ಎಲ್ಲನೂ ಮುಗಿದಿರಬೇಕು. ಇಲ್ಲಾಂದರೆ ಅವ್ನು ಮುಂದೆ ನಾಟಕಗಳೆಲ್ಲ ಆಡಿದ್ರೆ ಚೆನ್ನಾಗಿರಲ್ಲ, ಮುಂದೆ ಅವನು ಅದನ್ನೇ ಕಲ್ತ್ಕೊಂಡ್ಬಿಡ್ತಾನೆ, ಸರಿನಾ? ಈಗ ಸದ್ಯಕ್ಕೆ ನಾನು ಹೇಳ್ದಷ್ಟು ಮಾಡಿ ನೀವು. ಸರಿ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ನೀನು ಯಾವುದನ್ನು ಕೆಟ್ಟದಕ್ಕೆ ಅಂತ ಮಾಡಿರಲ್ಲ, ಎಲ್ಲ ಒಳ್ಳೇದಕ್ಕೆ ಅಂತ ನೀನು ಮಾಡಿರ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಏನು ಮಾಡಿದ್ರು ಒಳ್ಳೇದಕ್ಕೆ ನೀನು ಮಾಡಿರ್ತೀಯ. ಇದು ನಾನು ಬೇಡ ಅಂತ ಹೇಳ್ಬಿಟ್ಟು ನಾನೇನು ಮಾಡಲಿ? ಸರಿ ಬಿಡು, ಆಯಿತು. ನಿನ್ಗೆ ಹೆಂಗೆ ಅನ್ಸಿದ್ರೆ ಹಂಗೆ ನೀನು ಮಾಡು. ಸರಿ ರೀ, ಥ್ಯಾಂಕ್ ಯು ಸೋ ಮಚ್ ರೀ. ಸರಿ, ನಮ್ಮ ಅಮ್ಮಂಗೆ ಫಸ್ಟು ಒಳ್ಳೆ ಬುದ್ಧಿ ಬಂದುಬಿಟ್ರೆ ಅಷ್ಟೇನೇ ಸಾಕು, ಇನ್ನೇನೂ ಬೇಕಿಲ್ಲ. ಮೊದಲು ನಮ್ಮ ಅಮ್ಮಂಗೆ ಒಳ್ಳೆ ಬುದ್ಧಿ ಬರಬೇಕು, ಸರಿನಾ? ಆ ಥರ ಬುದ್ಧಿ ಕಲಿಸ್ಬಿಡಮ್ಮ ಸಾಕು. ನಮ್ಮ ಅಮ್ಮನಿಗೆ ಕಿತ್ತೋಗಿರೋ ಬುದ್ಧಿ ನನ್ನ ಕೈ ನೋಡೋಕ್ಕಾಯ್ತಿಲ್ಲ. ಸರಿ, ನಾನು ಒಳಗಡೆ ಇರ್ತೀನಿ. ಫಸ್ಟ್ ನೀನು ಈಚೆ ಕಡೆಗೆ ಹೋಗ್ಬಿಟ್ಟು ಹಿಂಗೆ ಅಯ್ಯೋ ಒಡವೆ ಹೊರಟೋಗ್ಬಿಟ್ಟು ಅಂತ ಮಾತಾಡು. ಆಮೇಕಿಂದ ನಾನು ಈಚೆ ಕಡೆಗೆ ಬರ್ತೀನಿ. ಸರಿ, ನೀವು ನನ್ನೇ ಬೈಬೇಕು. ಏನಕ್ಕೆ ಹೋಗಿದ್ದೆ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಊರಿಗೆ ಏನಕ್ಕೆ ಹೋಗ್ಬೇಕಿತ್ತು ಹಂಗೆ ಹಿಂಗೆ ಅಂತ ನನ್ನ ಮೇಲೆ ರೈಸ್ ಆಗಬೇಕು. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡಿ, ನೀವು ಬೈದ್ರುನುವೆ. ಅಯ್ಯೋ 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 ಅಯ್ಯೋ, ದೇವ್ರ ಒಡವೆ ಕಾಣಿಸ್ತಾ ಇಲ್ಲ. ಮನೆಗಿರೋ ದೇವ್ರ ಒಡವೆ ಒಂದು ಕಾಣಿಸ್ತಿಲ್ಲ, ಎಲ್ಲ ಕಳ್ತನ ಆಗೋಗ್ಬಿಟ್ಟವೆ. ದೇವ್ರ ಒಡವೆ ಹುಡುಕಿ ಸಾಕಾಯ್ತು. ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ, ದೇವ್ರ ಒಡವೆ ಕಾಣಿಸ್ತಿಲ್ಲ. ಯಾರು ಕತ್ಕೊಂಡು ಹೋದ್ರೋ ಏನೋ. ಅಯ್ಯೋ ದೇವ್ರ ಒಡವೆ ಕಾಣಿಸ್ತಿಲ್ಲ. ಏನಮ್ಮ ಹೇಳ್ತಾ ಇದೀಯ ನೀನು? ಅಯ್ಯಯ್ಯೋ ಅಣ್ಣ, ಮನೆ ಒಳಗಡೆ ಇರೋ ದೇವ್ರ ಒಡವೆ ಕಾಣಿಸ್ತಿಲ್ಲ ಕಣಣ್ಣ. ಮನೆಯೆಲ್ಲ ಹುಡುಕ್ ನೋಡ್ದೆ, ಅಮ್ಮೋರ್ ಮನೆಗೆ ಅಂತ ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ 2 ದಿನ ಇದ್ಬಿಟ್ಟು ಬರೋ ಅಷ್ಟೊತ್ತಿಗೆ ದೇವ್ರ ಒಡವೆಗಳು ಒಂದು ಕಾಣಿಸ್ತಿಲ್ಲ ಅಣ್ಣ. ಎಲ್ಲನೂ ಏನಾದ್ರು ಅಂತ ನನಗೆ ಗೊತ್ತಾಯ್ತಿಲ್ಲ. ಆದ್ರೆ ಮನೆಯಾಗೆ ಒಂದು ಒಡವೆನೂ ಇಲ್ಲ ಕಣಣ್ಣ. ಅಯ್ಯೋ ಬೇಗ ಎತ್ಕೊಂಡು ಹೋಗ್ಬಿಟ್ಟವ್ರು ಯಾರೋ. ಅಯ್ಯೋ ನೀ ಪಾಸ್ಕೊಲ, ಅಯ್ಯೋ ದೇವ್ರೇ, ಇದು ಏನು ಹೇಳ್ತಾ ಇದ್ದೀಗ ನೀನಮ್ಮಿ? ದೇವ್ರೊಣೆ ನೀನಿಯಾ? ಅಯ್ಯೋ ಶಿವ, ದೇವ್ರ ಒಡವೆ ಕಳ್ತಾನಂದ್ರೆ ಏನಪ್ಪ? ಏನು ಹೇಳ್ತಿದ್ಯಮ್ಮ ನೀನು? ಅಯ್ಯೋ ಎಲ್ಲ ದೇವ್ರ ಒಡವೆನೂ ಮನೆಯಾಗೆ ಇಕ್ಕಿದ್ದೆ. ಅಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಹಿಂಗೆಲ್ಲ ಆಗೋಗ್ಬಿಡ್ತು. ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ, ಒಡವೆ ದೇವ್ರ ಒಡವೆ ಅವೆಲ್ಲ ಕಾರ್ಯ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಲೆ ಇಟ್ಕೊಂಡು ಮಾಡು ಅಂತ ಹೇಳಿ. ಇವಾಗ ಇಷ್ಟೆಲ್ಲ ಮಾಡ್ಬಿಟ್ಟಿದ್ಯಲ್ಲ, ಈಗ ಏನ್ ಮಾಡ್ಬೇಕು ಅಂತ ಹೇಳಿ. ಎಷ್ಟೆಲ್ಲ ಆಗೋಗ್ಬಿಡ್ತು ನಮ್ಮ ಲೈಫಾಗೆ. ಅಲ್ಲ ಇವಾಗ ಅಷ್ಟೊಂದು ದೇವ್ರ ಒಡವೆ ಎಲ್ಲ ಇಲ್ಲ ಅಂತಂದ್ರೆ ಏನ್ ಅರ್ಥ ಗೌರಿ? ನೀನು ನಂಬ್ಕೊಂಡು ಅಷ್ಟೊಂದು ಅರ್ಧ ಕೆಜಿ 1 ಕೆಜಿ ಒಡವೆ ಕೊಟ್ಟವ್ರೆ, ನೀನು ಅದು ನೋಡ್ಕೊಳಕ್ ಆಗಿದಂಗೆ ಕಳ್ದಿದ್ಯಾ ಅಂತಂದ್ರೆ ಏನ್ ಅರ್ಥ? ನಾನೇನಾದ್ರೂ ಬೇಕು ಅಂತ ಮಾಡಿದ್ನೇನ್ರಿ? ಅದು ಹೆಂಗ್ ಕಳ್ದೋಯ್ತು ಅಂತ ನನಗೂ ಗೊತ್ತಿಲ್ಲ ರೀ. ಮನೆಗೆ ಇಟ್ಬಿಟ್ಟು ಹೋಗಿದ್ದೆ ರೀ. ಬಂದು ನೋಡೋವಾಗ ಇವಾಗ ಬ್ಯಾಗ್ ಸಮೇತ ಇಲ್ಲ ರೀ, ಎಲ್ಲ ಕಳ್ತನ ಆಗೋಗ್ಬಿಟ್ಟೈತೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ರೀ. ನನಗಂತೂ ಭಯ ಆಗ್ತೈತೆ. ಅಷ್ಟೊಂದು ಒಡವೆ ನನಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ರಿ. ಊರ ಅಧ್ಯಕ್ಷ ಎಲ್ಲ ಮಾಡಿದ್ರಿ, ಊರ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆನೇ ಹಾಕಿದ್ರಿ. ಆದರೆ ಇದ್ದಕ್ಕಿದ್ದಂಗೆ ನೀ ಅದು ಹೆಂಗೆ ಕಳ್ತನ ಆಗೈತೆ ಅಂತ ನೀ ಗೊತ್ತಾಯ್ತಿಲ್ಲ. ಮನೆನಾಗ ಭದ್ರವಾಗಿ ಬೀರುನಾಗೆ ನೀ ಮಾಡೋಗ್ಬಿಟ್ಟು ಹೋಗಿದ್ದೆ. ಆದರೆ ಇದ್ದಕ್ಕಿದ್ದಂಗೆ ನೀ ಅದು ಹೆಂಗಾಯ್ತು ಏನಾಯ್ತು ನನಗಂತೂ ಒಂದು ಗೊತ್ತಾಯ್ತಿಲ್ಲ ನನಗೆ. ಏನಮ್ಮ ಗೌರಿ, ಊರು ಮುಖ್ಯಸ್ಥೆ ಬೇರೆ ಹಿಂಗೆಲ್ಲ ಮಾತಾಡ್ಬಿಟ್ರೆ ಹೆಂಗಮ್ಮ? ದೇವ್ರ ಒಡವಿಗಳು ನೀನೇನಿಯ ಲೆಕ್ಕಾಚಾರ ಕೊಡ್ಬೇಕಾಯ್ತದೆ. ಏನೋ ಓದಿರೋ ಹುಡುಗಿ ಬುದ್ಧವಂತೆ ನೋಡ್ಕಂತದೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ನಾನು ನಿನಗೆ ಜವಾಬ್ದಾರಿ ಅಂತ ಕೊಟ್ರೆ ನೀನು ಮಾಡೋ ಕೆಲಸ ಇದೇನೇನಮ್ಮ? ಊರ್ ಜನಕ್ಕೆಲ್ಲ ಇವಾಗ ಉತ್ತರ ಕೊಡ್ಬೇಕಾಯ್ತದೆ. ಏನು ಅಂತ ಕೊಡ್ತೀಯ? 1 ಕೆಜಿ ಒಡವೆ ನಮ್ಮ ದೇವ್ರದು, 1 ಕೆಜಿ ಒಡವೆ. ಉತ್ಸವ ನಡಿಬೇಕು ಅಂದ್ರೆ ಒಡವೆ ಹಾಕ್ಲೇಬೇಕು. ಇನ್ನು ಉತ್ಸವಕ್ಕೆ ಜಾಸ್ತಿ ದಿನ ಬೇರೆ ಟೈಮ್ ಇಲ್ಲ. ಈಗ ಏನ್ ಮಾಡೋದು ಅಂತ. ಅಯ್ಯೋ ರಾಮ,
ಅಯ್ಯೋ ಮುಖ್ಯಸ್ಥಿಯಾಗಿ ಎಲ್ಲ ನಿಮ್ದೇನೇ ತಾನೇ ಜವಾಬ್ದಾರಿ. ನೀವು ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಹೇಳಿ? ಎಲ್ಲರೂ ನಮ್ಮ ಪುರಾತನ ಕಾಲದಿಂದ ಒಡವೆಗಳನ್ನೆಲ್ಲ ಇಕ್ಕೊಂಬಿಟ್ಟು ಬಂದಿರೋದು, ಅದೆಲ್ಲ ಅವತ್ತಿಂದನೂ ಬಂದಿರೋದೇನೇ ಅದು. ಈಗ ಇದ್ದಕ್ಕಿದ್ದಂಗೆ ನೀವು ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಹೇಳಿ? ಅಯ್ಯೋ ನಾನು ಬೇಕು ಅಂತ ಮಾಡಲಿಲ್ಲ. ನಾನು ಏನು ಮಾಡಲಿ ರೀ? ನಾನು ಏನು ಮಾಡಲಿ? ನಾನು ಬೇಕಂತ ಮಾಡಲಿಲ್ಲ. ಇದ್ದಕ್ಕಿದ್ದಂಗೆ ಅದು ಏನಾಯಿತು ಅಂತ ನಂಗೆ ಅರ್ಥ ಆಯ್ತಿಲ್ಲ ರೀ. ನನಗೆ ಭಯ ಬೇರೆ ಆಯ್ತೈತೆ ರೀ. ಏನು ಮಾಡಬೇಕೋ ಏನು ಕತ್ಯೋ ರೀ? ಏನಾದರೂ ನೀವೇ ಪರಿಹಾರ ಮಾಡಿಕೊಟ್ಟು ನೀವೇ ಏನಾದರೂ ಹೇಳಿ. ನನಗೆ ಯಾಕೋ ಭಯ ಆಗ್ತೈತೆ. ಯಾರು ಕತ್ಕೊಂಡು ಹೋಗೋರೇನೋ ಗೊತ್ತಿಲ್ಲ, ಮನೆಯಾಗೆ ಇಟ್ಟಿದ್ದೆ ರೀ ನಾನು ಒಡವೆನ. ಅಯ್ಯೋ ದೇವರು, ಒಡವೆ ಎಲ್ಲ ಕತ್ಕೊಂಡು ಬಿಟ್ಟವ್ರಲ್ಲಪ್ಪ. ಯಾರಿಂತ ಅನಾಚಾರ ಮಾಡಿಬಿಟ್ಟವ್ರೆ ಅಂತಲೇ ಗೊತ್ತಾಯ್ತಿಲ್ವೇ? ನನ್ನ ಮನೆಗೇನೆ ಇಕ್ಬಿಟ್ಟು ಹೋಗಿದ್ದೆ ಅಲ್ವಾ? ಮನೆನಾಗ ಅದು ಹೆಂಗೆ ಕಳ್ತನ ಆಗಕ್ಕೆ ಸಾಧ್ಯ? ಚಿಲ್ಕ ಹೊಡೆದಿಲ್ಲ, ಏನು ಹೊಡೆದಿಲ್ಲ, ಆದ್ರೂ ಹಿಂಗೆಲ್ಲ ಆಗೈತೆ ಅಂತ ಹೇಳಿದ್ರೆ ಏನು ಅರ್ಥ ರೀ? ಏನು ಮಾಡೋದು ಇವಾಗ? ಗೌರಿ, 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ, ಹತ್ತತ್ರ 1 ಕೋಟಿ ರೂಪಾಯಿ ಒಡವೆ ಅನ್ನಿಸ್ತದೆ. ಹೀಗೆಲ್ಲ ಹೋಗೈತಲ್ಲ, ಇವಾಗ ಏನು ಮಾಡೋದು ನಾವು ಇವಾಗ ಊರವ್ರಿಗೆಲ್ಲ ಏನು ಉತ್ತರ ಕೊಡೋದು? ಈಗ ಊರು ಮುಖ್ಯಸ್ಥೆ ಮಾಡೋರು ನೀನು ಅಂದರೆ ಎಲ್ಲ ನಿನ್ನ ಜವಾಬ್ದಾರಿನೇ ತಾನೇ. ಹಿಂಗೆ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋದ್ಬಿಟ್ಟು ಬೇರೆ ದಾರಿ ಏನೂ ಇಲ್ಲ. ಅವ್ರೇನೇ ಹುಡಿ ಕೊಡ್ತಾರೆ. ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ನೋಡು. ನಾನು ನಿಮಗೆ 100 ಸಲ ಹೇಳಿದ್ದೀನಿ ಜವಾಬ್ದಾರಿಯಾಗಿರು ಅಂತ ಹೇಳಿ. ಆದರೆ ನೀನು ಜವಾಬ್ದಾರಿಯಾಗಿದ್ದ ನೀನು? ಹಾಂ, ನಾನು ಜವಾಬ್ದಾರಿನಾಗೆ ಇದ್ದೆ ರೀ. ಆದರೆ ಏನು ಮಾಡೋದು? ಹಿಂಗಾಯ್ತದೆ ಅಂತ ಯಾರಿಗೆ ಗೊತ್ತಿತ್ತು ಹೇಳಿ? ನಾನು ಎಲ್ಲ ಕ್ಲೀನಾಗಿ ನೋಡ್ಬಿಟ್ಟು ಬೀರುನಾಗ ಬೀಗ ಹಾಕ್ಬಿಟ್ಟು ಹೋಗಿದ್ದೆ. ನೋಡಿ ಗೌಡ್ರೆ, ನಾವು ಇವಾಗ ಏನು ಮಾಡೋಕ್ಕಾಗಿಲ್ಲ. ಕಳ್ತನ ಆಗೋದು ಆಗ್ಬಿಟ್ಟೈತೆ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋದೇನೇ ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ನನಗಂತೂ ಏನು ಮಾಡಬೇಕು ದಿಕ್ಕೇ ತೋರಿಸ್ತಿಲ್ಲ ನನಗಂತೂ. ಈಗ ನಮಗೆ ಬೇರೆ ದಾರಿನೇ ಇಲ್ಲ. ನಾವು ಇವಾಗ ಹೋಗ್ಬಿಟ್ಟು ನಾವೆಲ್ಲನೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋನಿ. ಅಲ್ಲ, ಅಷ್ಟೊಂದು ಒಡವೆ ಹೋಗೈತೆ. ನಾನು ನೋಡಿರಲಿಲ್ಲ, ಇವಳೇನೇ ಎಲ್ಲ ಮನೆ ಒಳಗಡೆ ಇಟ್ಟಿದ್ದು. ಈಗ ಇದ್ದಕ್ಕಿದ್ದಂಗೆ ಏನಾಯಿತು ಅಂತ ಹೇಳ್ಬಿಟ್ಟು ನನಗೂ ಅರ್ಥ ಆಯ್ತಿಲ್ಲ, ಗೊತ್ತಾಯ್ತಿಲ್ಲ ನನಗೂ. ಏನು ಮಾಡೋದು? ಇನ್ನೇನು ಮಾಡೋದು? ಜನಗಳಿಗೆ ಉತ್ತರ ಕೊಡಬೇಕಾಯ್ತದೆ. ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರನಿ. ಆಮೇಕಿಂದ ಊರು ಜನಕ್ಕೆಲ್ಲ ಹೇಳ್ಬಿಟ್ಟು ಏನೋ ಒಂದು ಮಾಡಿದ್ರಾಯ್ತು. ನೋಡಿ, ಉತ್ಸವದಷ್ಟೊತ್ತಿಗೆ ನಮ್ಗೆ ಒಡವೆ ಮನೆಗೆ ಬರಲೇಬೇಕು. ಇಲ್ಲಾಂದರೆ ದೇವರು ಪಾಪ ಮಾಡ್ಕೊಬಿಟ್ಟು ಮಳೆ ಬೆಳೆ ಎಲ್ಲನೂ ನಾಶ ಮಾಡ್ಬಿಡ್ತದೆ. ದೇವಿಗೆ ಅವತ್ತಿಂದ ಅಲಂಕಾರ ಮಾಡ್ಬಿಟ್ಟೇನಿ, ಅಭ್ಯಾಸ ಪೂಜೆ ಮಾಡ್ಬಿಟ್ಟೇನಿಯ. ಇವಾಗ ಇದ್ದಕ್ಕಿದ್ದಂಗೆ ಹಿಂಗೆಲ್ಲ ಕಳ್ತನ ಆಗೈತೆ ಅಂದರೆ ಈ ಥರ ಯಾವತ್ತೂ ಆಗಿರಲಿಲ್ಲ. ಈಗ ಆಗೈತೆ ಅಂತಂದರೆ ಏನೋ ಒಂದು ಮಾಡಲೇಬೇಕಲ್ವ? ಇದಕ್ಕೆಲ್ಲ ವ್ಯವಸ್ಥೆನಾ? ನೋಡಿ, ಜವಾಬ್ದಾರಿ ಕೊಟ್ಟಿದ್ದು ನಿಮ್ಗೆ, ನೀವೇ ಕಾಪಾಡಬೇಕಿತ್ತು. ಬ್ಯಾಂಕಿಂದ ತಗೊಬಿಟ್ಟು ಬಂದು 10-12 ದಿನ ಮನೆಯಾಗಿ ಇಕ್ಕಳಕ್ಕಾಗಲಿಲ್ವಲ್ಲ ಒಡವೆ? ನೀವು ಕಳೆದ್ಬಿಟ್ಟಿದ್ದೀರಲ್ಲ. ಅಲ್ಲ, ಈ ಊರ ಮಧ್ಯದಾಗಿರೋ ಮನೆಗೆ ಬಂದ್ಬಿಟ್ಟು ಯಾರು ಕಳ್ತನ ಮಾಡ್ತಾರೆ? ನೀವು 2 ದಿನ ಊರಿಗೆ ಹೋಗ್ಲಿಲ್ಲ ಅಂತಂದಿದ್ರೆ ಏನಾಗೋದು? ಈಗ ನೋಡಿದ್ರೆ ಹೆಂಗೆಲ್ಲ ಕಳೆದೋಗ್ಬಿಟ್ಟೈತೆ ಒಡವೆ ಅಂತ ಹೇಳಿ. 1 ಕೋಟಿ ರೂಪಾಯಿ ಒಡವೆ. ಹೀಗೆ ಏನು ಮಾಡೋಕ್ಕಾಯ್ತದೆ? ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ನಾವ್ಯಾ ಹುಡುಗಿಗೆ ಗಾಬರಿ ಇಕ್ಬಿಟ್ರೆ ಹೆಂಗೆ ಹೇಳಿ? ನಾವು ಹಂಗೆಲ್ಲ ಗಾಬರಿ ಇಕ್ಕಾಯ್ತದ? ಬೇಡ. ಏನಾಗೈತೋ ಏನೋ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬರನಿ. ಆಮೇಲಿಂದ ಮುಂದಿನ ಕಾರ್ಯ ಏನೋ ಪೊಲೀಸರನ್ನೇ ನೋಡ್ಕೊತಾರೆ. ಈಗ ಪಾಪ ಆ ಹುಡುಗಿನೂ ಹಿಂಗೆ ಕಳ್ತನ ಆಯ್ತದೆ ಅಂತ ಗೊತ್ತಿದ್ರೆ ಆ ಹುಡುಗಿ ತಾನೇ ಏನು ಕೊಂಟೋಗ್ಬಿಡೋದು? ನೀವೇ ಹೇಳಿ. ಆ ಹುಡುಗಿಗೂ ಪಾಪ ಏನೂ ಗೊತ್ತಿಲ್ಲ. ಅದಕ್ಕೆ ಆ ಹುಡುಗಿನೂ ಹೋಗಿ ಹಿಂಗೆಲ್ಲ ಕಳ್ತನ ಆಗಂಗೆ ಆಗ್ಬಿಟ್ಟೈತೆ. ಯಾರೋ ಅಕ್ಕಪಕ್ಕ ದೂರ ಯಾರನ್ನ ಈ ಥರ ಮಾಡ್ಬಿಟ್ಟವ್ರ? ಎಲ್ರಿಗೂ ವಿಷಯ ಗೊತ್ತಿರ್ತದೆ ಅಲ್ವಾ? ಹಿಂಗೇನೆ ಎಲ್ಲನೂ ಆಗೋದು ಅಂತ ಹೇಳ್ಬಿಟ್ಟು ಮನೆ ತಕ್ಕ ತಂದೆಲ್ಲ ಒಡವೆ ಮಡಗಿರ್ತಾರೆ ಅಂತ ಎಲ್ರಿಗೂ ಗೊತ್ತಿರ್ತದೆ ಅಲ್ವಾ? ಹೌದು, ಯಾರೋ ಗೊತ್ತಿರೋರು ಹಿಂಗೆ ಮಾಡವ್ರೆ. ಹೌದು, ಈ ಟೈಮಾಗ ನಾವು ಎಲ್ರೂ ತಂದ್ಬಿಟ್ಟು ಒಡವೆ ಇಕ್ತೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಲ್ವಾ? ಅದಕ್ಕೆ ಈ ಥರ ಏನೋ ಮಾಡವ್ರೆ ಅಂತ ಅನ್ನಿಸ್ತದೆ ನನಗಂತೂ. ಒಡವೆ ವಿಚಾರಕ್ಕೆ ಯಾರೋ ಬಂದ್ಬಿಟ್ಟು ಇಲ್ದಿರೋ ಟೈಮ್ ನೋಡ್ಬಿಟ್ಟು ಕದ್ಕೊಂಡು ಹೋಗೋರೆ ಅನ್ನಿಸ್ತದೆ. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಭಾಳ ಉತ್ತಮನೇನಿಯ. ಗೌಡ್ರೆ, ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಟ್ಬಿಡಿ. ನೋಡ್ಕೊತಾರೆ ಪೊಲೀಸವರೇನಿಯಾ. ನೋಡಮ್ಮ, ಬಾ. ಹೋಗ್ಬಿಟ್ಟು ಎಲ್ಲನೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಟ್ಟು ಆಮೇಕಿಂದ ಊರಾಗೆಲ್ಲನೂ ಸುದ್ದಿ ಮುಟ್ಸೋಣ. ಇಲ್ಲ, ಮೊದಲು ಊರಾಗ ಹೋಗಿ ಒಂದು ಕಿತ ಮಾತಾಡ್ಬಿಟ್ಟು ಆಮೇಕಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಕೊಡೋಣ. ಏನು ನಡೆದ್ರು ನಾವು ಊರವ್ರಿಗೆಲ್ಲ ಹೇಳ್ಬೇಕಾಗಿರೋದು ನಮ್ಮ ಕರ್ತವ್ಯನೇನಿಯ. ಊರವ್ರಿಗೆಲ್ಲನೂ ನಾವು ವಿಷಯನ ಹೇಳಲೇಬೇಕಾಯ್ತದೆ. ಮೊದಲು ಊರವ್ರಿಗೆಲ್ಲ ಒಂದು ವಿಷಯನ ಹೇಳೋಣ, ಆಮೇಕಿಂದ ಮಾತಾಡೋಣ. ಸರಿ ಆಯಿತು. ಊರವ್ರ ಹತ್ರನೇ ನೀ ಮಾತಾಡಿದ್ರೆ ಆಯ್ತಲ್ವೇ? ಊರ ಹತ್ರನೇ ನೀ ಕುಂತ್ಕೊಂಡು ಮಾತಾಡೋಣ ಎಲ್ಲನೂ. ಹಾಂ, ಈಗ ಏನು ಮಾಡೋದು? ಈಗ ಪೊಲೀಸ್ ಸ್ಟೇಷನ್ನು ನಾಳೆ ಯಾವಾರ? ಅಯ್ಯೋ, ಭಾನುವಾರ ನಾಳೆ ರಜೆ ಇದ್ಬಿಡ್ತದೋ ಏನೋ. ರಜೆ ಇರಕ್ಕಿಲ್ಲ, ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಇರಕ್ಕಿಲ್ಲ. ಅರ್ಜೆಂಟಾಗಿ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ರಿ. ಹಾಂ, ನಡೀರಿ.